ನಿಪ್ಪಾಣಿಯಲ್ಲಿ 3 ತಲೆಮಾರುಗಳಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ವಿನಯ್ ಜಗನ್ನಾಥ್ ನಿರ್ಮಳೆ ಮತ್ತು ಅವರ ಪುತ್ರ ಡಾಕ್ಟರ್ ರಾಹುಲ್ ವಿನಯ್ ನಿರ್ಮಳೆ ನಿಪ್ಪಾಣಿ ಜನರಿಗೆ ಆಧುನಿಕ ಆರೋಗ್ಯ ಸೇವೆಯ ಅಗತ್ಯವನ್ನು ಗುರುತಿಸಿದ್ದಾರೆ ಮತ್ತು ಸಾಯಿ ತುರ್ತು ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸಿದ್ದಾರೆ. ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಹೃದಯ ಕಾಯಿಲೆ, ಪಾರ್ಶ್ವವಾಯು, ವಿಷಪೂರಿತ ಮುಂತಾದ ವಿವಿಧ ತುರ್ತು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತದೆ. ಈ ಆಸ್ಪತ್ರೆಯನ್ನು ಇಂದು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಡಾಕ್ಟರ್ ಸಿಬಿ ಕುರ್ಬೇಟಿ, ಡಾಕ್ಟರ್ ಸುನಿಲ್ ಸಾಸೆ ಮತ್ತು ಡಾಕ್ಟರ್ ಅರುಣ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಶ್ರೀ ಸಂತಬಾಬಾ ಮಹಾರಾಜ್ ಸಂಕೀರ್ಣದ ಬಳಿಯ ಹಳೆಯ ಮೋಟಾರ್ ಸ್ಟ್ಯಾಂಡ್ ಪ್ರದೇಶದ ಬಳಿ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಿಸಲಾದ ಈ 3 ಅಂತಸ್ತಿನ ಕಟ್ಟಡಕ್ಕೆ ಅದರ ಮುಂದೆ ಫ್ರೀಡಂ ಪಾರ್ಕಿಂಗ್ ಮತ್ತು ಲಿಫ್ಟ್ ಅನ್ನು ಸಹ ಒದಗಿಸಲಾಗಿದೆ. ಈ ಆಸ್ಪತ್ರೆಯಲ್ಲಿ ಸೆಂಟ್ರಲ್ ಆಕ್ಸಿಜನೀಕರಣ, ಸುಸಾಜ ಆಪರೇಷನ್ ಥಿಯೇಟರ್, ತೀವ್ರ ನಿಗಾ ಘಟಕ, ವೆಂಟಿಲೇಟರ್, ಇಸಿಜಿ ಮಾನಿಟರ್, 2D ಎಕೋ, ಸಿಯಾಮ್, ಟ್ರೆಡ್ಮಿಲ್ ಟೆಸ್ಟ್, ಅಲ್ಟ್ರಾಸೌಂಡ್ ಎಕ್ಸ್ರೇ ಜೊತೆಗೆ ಕಂಪ್ಯೂಟರೀಕೃತ ನೆಚ್ಚಿನ ಆಧುನಿಕ ಸೌಲಭ್ಯಗಳಿವೆ. ಶೀಘ್ರದಲ್ಲೇ ನಗದುರಹಿತ ಸೌಲಭ್ಯವೂ ದೊರೆಯಲಿದೆ ಎಂದು ಡಾಕ್ಟರ್ ರಾಹುಲ್ ನಿರ್ಮಳೆ ಹೇಳಿದರು. ಈ ಸಂದರ್ಭದಲ್ಲಿ ಉದ್ಘಾಟನಾ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಶಾಸಕರು ಪ್ರೊಫೆಸರ್ ಸುಭಾಷ ಜೋಶಿ, ಯುವ ಮುಖಂಡ ಸಹಕಾರ ರತ್ನ ಉತ್ತಮ ಪಾಟೀಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಪ್ರಿಯಾ ಪಾಟೀಲ, ನಗರ ಯೋಜನಾ ಅಧ್ಯಕ್ಷ ನಿಕು ಟಾಟೀಲ, ಯುವ ಮುಖಂಡರಾದ ಪಂಕಜ ಪಾಟೀಲ, ಸುಜಯ ಪಾಟೀಲ, ಡಾಕ್ಟರ್ ಮೀನಾ ಸಸಿ, ತನ್ವಿ ಜಾಧವ, ತ್ರಿಲೋಕ ಜಾಧವ, ಡಾಕ್ಟರ್ ಮಹೀಶ ಜಾಧವ, ಡಾಕ್ಟರ್ ಆರ್ ಪಾಟೀಲ್, ಡಾಕ್ಟರ್ ಅನಿಲ ಸಲಗರ, ಡಾಕ್ಟರ್ ಸಂಜಯ ಪಂತ್ ಬಾಳೇಕುಂದ್ರಿ, ಡಾಕ್ಟರ್ ಅಭಿಷೇಕ ಮಾನಿ, ಡಾಕ್ಟರ್ ನಂದಕಿಶೋರ ಕುಂಬಾರ, ಡಾಕ್ಟರ್ ಶೀತಲ್ ಧರಣಗೌಡೆ, ಡಾಕ್ಟರ್ ಮಹೇಶ ಐನಾಪುರಿ, ಡಾಕ್ಟರ್ ಉತ್ತಮ ಪಾಟೀಲ, ಡಾಕ್ಟರ್ ಅಶೋಕ ಪೂಜಾರಿ, ಡಾಕ್ಟರ್ ಅನಿಲ್ ಸಸಿ ಜೊತೆಗೆ ಶೈಕ್ಷಣಿಕ, ರಾಜಕೀಯ ಮತ್ತು ವೈದ್ಯಕೀಯ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು ಮತ್ತು ಶುಭ ಹಾರೈಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಸಿಬಿ ಕುರ್ಬೇಟಿ, ಡಾಕ್ಟರ್ ಸುನಿಲ್ ಸಾಸಿ, ಡಾಕ್ಟರ್ ಅರುಣ್ ಪಾಟೀಲ್ ಮಾಧ್ಯಮಗಳಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು.